ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಇದೀಗ ಜೈಲು ಪಾಲಾಗಿದ್ದಾರೆ. ಇನ್ನು ಇದೇ ಮೊದಲಲ್ಲ ಅವರ ಜೈಲಿಗೆ ಹೋಗಿದ್ದು. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಮರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಜೈಲು ಕೂಡ ಸೇರಿದ್ರು. ಇನ್ನು ಆ ಸಂದರ್ಭದಲ್ಲಿ 2011ರಲ್ಲಿ ದರ್ಶನ್ ರವರು ಪರಪ್ಪನ ಅಗ್ರಹಾರ ಸೇರಿದ ಸಂದರ್ಭದಲ್ಲಿ ಜೈಲಾಧಿಕಾರಿಯಾಗಿದ್ದಂತಹ ಸತೀಶ್ ರವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, 2011ರಲ್ಲಿ ನೀವು ಕೂಡ ಅಧಿಕಾರಿ ಆಗಿದ್ರಿ ಪರಪ್ಪನ ಅಗ್ರಹಾರದಲ್ಲಿ. ಆ ಸಂದರ್ಭದಲ್ಲಿ ನಟ ದರ್ಶನ್ ರವರು ಕೂಡ ಜೈಲು ಪಾಲಾಗಿದ್ರು. ಮತ್ತೆ ಇದೀಗ ಜೈಲು ಪಾಲಾಗಿದ್ದಾರೆ. ಸರ್, ಆ ಸಂದರ್ಭದಲ್ಲಿ ನೀವು ಅಲ್ಲಿ ಜೈಲಾಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಇದ್ರು, ಏನ್ ಹೇಳ್ತೀರಾ ಸರ್? ಮೊದಲನೇ ಬಾರಿ ಅವ್ರು ಬಂದಾಗ ಮಾನಸಿಕ ಒತ್ತಡದಿಂದ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಬಿದ್ದು ನಮ್ಮ ಜೈಲು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಟು ನಂತರ ಅವ್ರನ್ನ ಸೆಲ್ಲಿಗೆ ಕಳಿಸ್ಕೊಟ್ರು. ಆಮೇಲಿಂದ ಅವರು ಒಂದು 2 ದಿವಸ ಆದಮೇಲಿಂದ ಸ್ವಲ್ಪ ಸಮಾಧಾನ ಆದ ನಂತರ ಕ್ಯಾಶುವಲಾಗಿ ಹೊರಗಡೆ ಬಂದು ಓಡಾಡೋದು, ಪೇಪರ್ ಓದೋದು, ಯಾರಾದ್ರೂ ನಮ್ಮ ಸ್ಟಾಫ್ ಅವ್ರು ಸಿಕ್ಕಿದ್ರೆ ನಮಸ್ಕಾರ ಅನ್ನೋದು, ಇಂಥವೆಲ್ಲ ಮಾಡ್ಕೊಂಡು ಇರ್ತಾಯಿದ್ರು. ಅವರ ಮನೆಯಿಂದ ಮೊದಲನೇ ಬಾರಿಗೆ ಒಂದು 4-5 ದಿವಸ ಆದ ನಂತರ ಹೆಂಡತಿ ಮಗ ಇಬ್ಬರೂ ಬಂದರು. ಅವಾಗ ಭಾಳ ಫೀಲಿಂಗಲ್ಲಿದ್ದರು. ಹಿಂಗಾಗಿತ್ತಲ್ಲ ಅಂದ್ಬಿಟ್ಟು ಅಂತ. ಪಾಪ ಆ ಹುಡುಗಿ ವಿಜಯಲಕ್ಷ್ಮಿನೂ ಭಾಳ ಒಳ್ಳೆ ಹುಡುಗಿ, ಭಾಳ ಸ್ಮೂತಾಗಿ ಆಗಿದ್ದಾಯಿತು, ಬನ್ನಿ ಮುಂದೆ ಚೆನ್ನಾಗಿರೋರಂತೆ ಅಂತ. ಟೈಮಲ್ಲಿ ದರ್ಶನ್ ಅವ್ರಿಗೆ ಯಾವ ರೀತಿ ಕುದುರೆಗಳು ಕಂಡ್ರೆ ಇಷ್ಟನೋ, ಅವ್ರ ಮಗನಿಗೆ ಆ ವಯಸ್ಸಲ್ಲೇನೆ ಪುಟಾಣಿದು ಕುದುರೆ ಬೊಂಬೆ ತೊಗೊಂಬಂದು ಅವ್ರ ತಂದೆಗೆ ತೋರಿಸ್ತಾಯಿದ್ರು ಕುದುರೆ. ಹಾಗೆ ಯಾರೇ ವ್ಯಕ್ತಿ ಆಗಿರಲಿ, ಬಂದಾಗ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಒಳಗಡೆ ಬರ್ತಾರೆ. ಬಂದ ನಂತರ ಆ ತಂದೆ ತಾಯಿಗಳಿಗೆ, ಹೆಂಡತಿ ಮಕ್ಕಳಿಗೆ, ಸ್ನೇಹಿತರಿಗೆ ಎಲ್ಲ ಆಗೋ ನೋವುಗಳು ಗೊತ್ತಾದಾಗ ನೆಕ್ಸ್ಟು ಸಮಾಜದಲ್ಲೇ ಇರಬೇಕಲ್ವ, ಹೇಗೆ ಸಮಾಜ ಫೇಸ್ ಮಾಡೋದು? ಈಗ ದರ್ಶನ್ ಅವರು ಅಷ್ಟೊಂದು ದಾನ ಧರ್ಮ ಮಾಡಿ ಕಾಡು ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಏನೆಲ್ಲ ಯಾರು ಏನು ಕೇಳ್ತಾರೆ ಎಲ್ಲ ಕೊಟ್ಟು ಬಂದು ಈ ಒಂದು ಪರಿಸ್ಥಿತಿ ಯಾಕೆ ಬಂತು ಅಂದ್ಬಿಟ್ಟು ಅಂತ ಗೊತ್ತಿಲ್ಲ. ಪ್ರತಿಯೊಂದೂ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಯಾವ ಥರ ತೀರ್ಮಾನ ತಗೋತದೋ, ನಮಗೇನು ಜೈಲಲ್ಲಿ ಬಿಡುಗಡೆ ಮಾಡಿ ಅಂದರೆ ಮಾಡ್ತೀವಿ, ಇಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.